ಧನ ಪೂರ್ಣಾಂಕಗಳ ಬೇಕಾಗ್ಯಾವ ಅಂದಾಗ ಒಂದು ಎಕ್ಸ್ ತಗೊಂಡ್ರ ಅದ್ರ ಮುಂದಿನ ಬೆಸ ಸ್ವಾಭಾವಿಕ ಸಂಖ್ಯೆ ಬೆಸ ಧನ ಪೂರ್ಣಾಂಕ ಯಾವ್ದಾಗಿರ್ತದ ಎಕ್ಸ್ ಪ್ಲಸ್ ಟೂ ಆಗಿರ್ತದ. ಹಂಗಂದ್ರ ಅವ್ನ್ ಏನ್ ಮಾಡಕ್ ಹೇಳ್ಯಾರ, ಆ ಎರಡ್ ಸಂಖ್ಯೆ ಗೊತ್ತ. ಈಗ ಒಂದ್ ಎಕ್ಸ್ ತಗೊಂಡ್ರ ಅದ್ರ ಮುಂದಿನ ಏನಾಗಿರ್ತದ ಅಂದ್ರ ಎಕ್ಸ್ ಪ್ಲಸ್ ಟೂ. ಇವೆರಡು ತಗೊಂಡ್ಯ, ಇವೆರಡು ತಗೊಂಡ್ಮೇಲೆ ವರ್ಗಗಳು ಮೊತ್ತ ಅಂತ ಹೇಳಿದಾರೆ. ಅಂದ್ರೆ ಇವ್ನ ಏನ್ ಮಾಡ್ಬೇಕಂದ್ರ ನಾನು ಹಾ ಇವನ ವರ್ಗ ಮಾಡ್ಕೋಬೇಕು. ಇವ್ ಎರಡೂ ವರ್ಗ ಮಾಡ್ವಿ. ಓಕೆ, ವರ್ಗ ಮಾಡಿದೆ. ವರ್ಗ ಮಾಡಿದ್ಮೇಲೆ ಏನಂತ ಹೇಳ್ಯಾರ, ಮೊತ್ತವು ಅಂದ್ರೆ ಇವ್ನು ವರ್ಗ ಮಾಡಿದ್ಮೇಲೆ ಮೊತ್ತವು ಅಂದ್ರೆ ಏನ್ ಮಾಡ್ಬೇಕು ನನಗೆ ಇವನು ಕೂಡಿಸ್ಬೇಕ. ಕೂಡ್ಸಿದ್ನಂದ್ರ ಎಷ್ಟ್ ಬರ್ತದ ಅಂತ ಹೇಳ್ಯಾರ ಅವ್ರು, 290. ಎಷ್ಟು ಬರ್ತದೆ ಅವ್ರು, 290. ಈ ರೀತಿ ನಿಮ್ಗೆ ಯಾವಾಗ ಬರ್ಕೊಳಕ್ ಬರ್ತದ ಅವಾಗ ನೀವು ಪರ್ಫೆಕ್ಟ್ ಆಗಂಗ, ಯಾವುದೇ ರೀತಿ ಅಂಕಗಳನ್ನು ಕಳ್ಕೊಂಡಂಗಿಲ್ಲ. ಸ್ಪಷ್ಟವಾಗಿ ವಿಚಾರ ಮಾಡುದು, ವಿಚಾರ ಮಾಡಿ ಅದಕ್ಕ ಸೂಕ್ತವಾಗಿ ಈಗ ವಿಚಾರ ಮಾಡಿ ಏನ್ ಮಾಡಿದ್ರೆ, ಒಂದ್ ಎಕ್ಸ್ ಆಗಿತ್ತು ಅಂದ್ರೆ ಅದ್ರ ಮುಂದಿನ ಬೆಸ ಸಂಖ್ಯೆ ಎಕ್ಸ್ ಪ್ಲಸ್ ಟೂ ಆಗಿರ್ತದ. ಅವುಗಳನ್ನ ವರ್ಗ ಮಾಡಿದೆ. ಆಮೇಲೆ ಮೊತ್ತ ಅಂತ ಹೇಳಿದ್ರ ಕೂಡಿಸಿದೆ, ಅದ್ರ ಕೊಟ್ಟು 290. ಹಿಂಗ್ ಬರ್ದಾಗ ನಮಗ್ ಏನ್ ಬರ್ತದ, ಒಂದ್ ಇಕ್ವೇಶನ್ ಸಿಗ್ತದ. ಆ ಇಕ್ವೇಶನ್ ನೀವೇನ್ ಮಾಡ್ಬೇಕ, ಸಾಲ್ವ್ ಮಾಡುದು. ಈಗ ಬರ್ಕೊಂತೀವಿ, ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಈಕ್ವಲ್ ಟು 290. ಓಕೆನಾ? ಇವಾಗ ಎಕ್ಸ್ ವರ್ಗ ಅಂದ್ರೆ ಏನಾಗ್ತದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಅಂತದ. ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಅಂದ್ರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಅದ ಐತೆ. ಹಂಗಿದ್ದಾಗ ನಾನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ. ಎ ಇದ್ದಲ್ಲಿ ಏನದ ಎಕ್ಸ್ ಐತಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಇದ್ದಲ್ಲಿ ಎರಡು ಐತಿ, ಎರಡು ಸ್ಕ್ವೇರ್ ಪ್ಲಸ್ ಟೂ ಇಂಟು ಎ ಬಿ. ಎ ಬಿ ಅಂದ್ರೆ ಎ ಇದ್ದಲ್ಲಿ ಎಕ್ಸ್ ಐತಿ, ಬಿ ಇದ್ದಲ್ಲಿ ಟೂ ಐತಿ. ಅದ್ರ ಈಕ್ವಲ್ ಟು 290. 290. ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವರ್ಗ ಅಂದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡರ ವರ್ಗ ಅಂದ್ರ 4 ಪ್ಲಸ್ ಇದನ್ನ ಗುಣಿಸ್ಬಿಡೋಣ. 2 ಗುಣಿಸು 2 ಅಂದ್ರ 4. ಆಮೇಲೆ ಈಕ್ವಲ್ ಟು 290. ಇವಾಗ ಎಕ್ಸ್ ಸ್ಕ್ವೇರ್ ಅನ್ನೋದು ಎಷ್ಟಾದವು, 2 ಅದಾವ. ಅಂದ್ರೆ ಏನಾಯ್ತು, 2x ಸ್ಕ್ವೇರ್ ಪ್ಲಸ್ ಆಮೇಲೆ ಬರೀಬೇಕು. ಯಾವಾಗ್ಲೂ ಆದರ್ಶ ರೂಪದಾಗ ಬರಿಬೇಕಾದಾಗ ಎಕ್ಸ್ ಸ್ಕ್ವೇರ್ ಮತ್ತೆ ಆಮೇಲೆ ಎಕ್ಸ್ ಭಾಗ 1 ಬರಿಬೇಕು. ಭಾಗ 1 ಯಾವ್ದಿದೆ, 4x 4x ಪ್ಲಸ್ ಇದನ್ನ ಸಂಖ್ಯೆ ಯಾವ್ದಿದೆ, 4 ಐತಿ. 4 ಬರೀನು. ಇದು ಈಕ್ವಲ್ ಟು 290 ಅದ. ಇದನ್ನ ಎಡಕ್ ತಂದಾಗ, ಎಡಭಾಗ ತಂದಾಗ ಪ್ಲಸ್ 290 ಇದ್ದು ಮೈನಸ್ 290 ಆಗ್ತದ. ಅದ್ರ ಈಕ್ವಲ್ ಟು 0. ಇವಾಗ 2x ಸ್ಕ್ವೇರ್ ಪ್ಲಸ್ 4x ಈಗ ನೋಡು ಪ್ಲಸ್ 4 ಅದ ಮೈನಸ್ 290 ಅದ, ಪ್ಲಸ್ 4 ಅದ ಮೈನಸ್ 290 ಅದ ಅಂತಂದಾಗ ಚಿಹ್ನೆಗಳೇನಾದ್ರು ವಿರುದ್ಧ. ಅದು ವಿರುದ್ಧ ಇದ್ದಾಗ ಏನ್ ಮಾಡ್ಬೇಕು, ನಾವು ದೊಡ್ಡ ಸಂಖ್ಯೆ ಚಿಹ್ನೆಯಿಂದ ಬರ್ಕೋಬೇಕ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. 290 4 ಬೇಕಂದ್ರ 280 286 ಈಕ್ವಲ್ ಟು 0. ಈಗ ಇದರಲ್ಲಿ ಏನಾದ್ರು ಕಾಮನ್ ತೆಗಿಬೇಕಿತ್ತಂದ್ರೆ ಕಾಮನ್ ತೆಗೀರಿ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಪವರ್ತನವನ್ನ ಮಾಡ್ಬೇಕಾಗ್ತದ. ಇಲ್ಲೇ 2 ದಿಂದ ಹೋಗ್ತಾವ, 2 ಕಾಮನ್ ತೆಗಿತೀವಿ. ಅವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2 4 ಮೈನಸ್ 2 1
4 ಇಂಟು 2 3 ಇದ್ರ ಈಕ್ವಲ್ ಟು 0. ಈಗ ಆ 2 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತದ ಬಲಭಾಗಕ್ಕ ಇಂಟು ಅದ ಇಂಟು 2 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತದ ಅದು ಭಾಗ್ಲೆ ಆಗ್ತದ. ಭಾಗ್ಲೆ ಅಂತಂದಾಗ 0ಕ್ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರು 0ಕ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರು ಅವಾಗ ಏನಾಗಿರ್ತದ 0 ಆಗಿರ್ತದ. 143 equal to 0. Okay. x square plus 2x minus 140. ಇವಾಗ ನಾ ಏನ್ ಮಾಡ್ಬೇಕು ಗುಣಿಸಿದ್ರ ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನ ಗುಣಿಸಬೇಕು. ಚಿಹ್ನೆ ಸಹಿತವಾಗಿ ಗುಣಿಸ್ರಿ ಅವಾಗ ಎಕ್ಸ್ ಸ್ಕ್ವೇರ್ ಇಂಟು ಪ್ಲಸ್ ಇಂಟು ಮೈನಸ್ ಏನಿತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 143 ಅಂದ್ರೆ 143 ಎಕ್ಸ್ ಸ್ಕ್ವೇರ್ ಗುಣಿಸಿದ್ರ 143 ಬರ್ಬೇಕು. ಗುಣಿಸಿದ್ರೆ ಎಷ್ಟು ಬರ್ಬೇಕು ನಮಗ 143. ಕೂಡಿಸಿದ್ರೆ ಎಷ್ಟು ಬರ್ಬೇಕು ನಮಗ ಮಧ್ಯ ಪದ ಎಷ್ಟಿದೆ 2x ಅದ ಮಧ್ಯ ಪದ ನನಗ 2 ಬರ್ಬೇಕು. ಹಂಗಂದ್ರ ಆ ಎರಡು ಸಂಖ್ಯೆಗಳು ಯಾವ್ದಾವ ಗುಣಿಸಿದ್ರ 143 ಕೂಡಿಸಿದ್ರ 2 ಬರ್ಬೇಕು. 11 ಎಷ್ಟು 11 13 143 11ಕ್ಕ 13ಕ್ಕ ಡಿಫರೆನ್ಸ್ ಎಷ್ಟೈತಿ 2 ಐತಿ. ಹಾಗಿದ್ರೆ ಏನ್ ಮಾಡ್ತೀವಿ ನಾವ್ ಇದನ್ನ ಈಗ ಚಿಹ್ನೆ ಒಂದ್ ಬ್ಯಾಲೆನ್ಸ್ ಮಾಡೋದ್ ಕಲಿಬೇಕು. ಚಿಹ್ನೆ ಏನ್ ಬ್ಯಾಲೆನ್ಸ್ ಮಾಡ್ತೀವಿ ಇಲ್ಲಿ ಮೈನಸ್ ಅಂದ್ರೆ 2 ಪಾಸಿಬಲ್ ಅದಾವ. ಒಂದು ಪ್ಲಸ್ ಮೈನಸ್ ಕೊಡ್ಬೇಕು ಅಥವಾ ಮೈನಸ್ ಪ್ಲಸ್ ಕೊಡ್ಬೇಕು. ಯಾವ್ದ್ ಕೊಡ್ಬೇಕು ಹಂಗಂದ್ರ ನಡುವಿನ ಸಂಖ್ಯೆ ಏನೈತಿ ಪ್ಲಸ್ ಐತಿ ಅಂದ್ರೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಕೊಡಿ ಸಣ್ಣ ಸಂಖ್ಯೆಗೆ ಮೈನಸ್ ಕೊಡಿ. ಮೈನಸ್ ಇಂಟು ಪ್ಲಸ್ ಮೈನಸ್ 11 13 11 ಎಷ್ಟಂದ್ರ 2 11 x ಆಯ್ತು ಪ್ಲಸ್ 13 x ಆಯ್ತು. ಅವಾಗ ನಾವ್ ಏನ್ ಮಾಡ್ಬೋದು ಇದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇದ್ದಿದ್ದು ಇದನ್ನ ಬದಲಾಗಿ ನಾವ್ ಏನ್ ಮಾಡ್ತಾ ಇರ್ತೀವ ಅಪವರ್ತನ ಏನ್ ಮಾಡ್ಕೊಂಡಿವ ಅದನ್ನ ಬರೀಬೇಕು. 2x ಬದಲಾಗಿ ಮೈನಸ್ 11x ಪ್ಲಸ್ 13x ಅಂತ ಬರ್ಕೋಬೇಕು. ಹಂಗಂದ್ರೆ ಬರ್ಕೋಬೇಕಾದಾಗ ಇದು ಪ್ಲಸ್ ಮೈನಸ್ ಇದ್ದು ಅಂದ್ರ ಫಸ್ಟಿಗೆ ಮೈನಸ್ ಇದ್ದಿದ್ದ ಬರೀತಿ. ಯಾಕಂದ್ರ ಕಾಮನ್ ತೆಗೆದು ಮೈನಸ್ ಕಾಮನ್ ತೆಗಿಬೇಕಾಗ್ತದ ಅಂದ್ರೆ ನಂತರ ಬರ್ಕೊಂಡ್ರ ಫಸ್ಟ್ 13x ಆಮೇಲೆ ಮೈನಸ್ 11x ಬರೆದ್ರ ನಿಮ್ಗೆ ಏನಾಗ್ತದೆ ಲೆಕ್ಕ ಮಾಡುವಾಗ ಮೈನಸ್ ಕಾಮನ್ ತೆಗಿಬೇಕಾಗ್ತದ. ಅದ್ರ ಸಲುವಾಗಿ ಯಾವಾಗ್ಲೂ ಹಿಂಗಿದ್ದಾಗ ಪ್ಲಸ್ ಮೈನಸ್ ಇತ್ತು ಅಂದ್ರ ಫಸ್ಟಿಗೆ ಮೈನಸ್ ಇದ್ದಿದ್ದು ಬರ್ಕೋಬೇಕು. ಮೈನಸ್ 11 ಪ್ಲಸ್ 13x ಇನ್ನ ಕೊನೆ ಪದ ಹಂಗ ಬರೀದು ಮೈನಸ್ 143 ಈಕ್ವಲ್ ಟು 0. ಈಗ 3 ಪದ ಇದ್ದಿದ್ದು 4 ಪದಗಳದು. 4 ಪದಗಳಾದ್ಮೇಲೆ ಇವೆರಡು ಗುಂಪು ಮಾಡ್ತೀನಿ. ಗುಂಪು ಈಗ ಎಕ್ಸ್ ಕಾಮನ್ ತೆಗೆದ್ರೆ 1 x ಉಳಿತು ಮೈನಸ್ ಮೈನಸ್ ಎಕ್ಸ್ ಹೊರಗಡೆ ಹೋಗೈತಿ ಉಳಿತಿದ್ರೆ 11 ಪ್ಲಸ್ 13 ಅದ ಇಲ್ಲಿ 143 ಅದ ಪ್ಲಸ್ ಕಾಮನ್ ತೆಗಿಬಹುದು. ನಾನು ಪ್ಲಸ್ ಬರೀತೀನಿ ಇಲ್ಲಿ 13 ಕಾಮನ್ ತೆಗೆದೆ 13 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 13 13 11 143 ಇದು ಈಕ್ವಲ್ ಟು 0. ಇಲ್ಲಿ x ಮೈನಸ್ 11 ಇಲ್ಲಿ x ಮೈನಸ್ 11 x ಮೈನಸ್ 11 is equal to 0 ಅಥವಾ x plus 13 is equal to 0. x is equal to x ಅನ್ನಂಗಾಯ್ತು ಮೈನಸ್ 11 ಇದ್ದಿದ್ದು ಈ ಕಡೆ ಬಂದ್ರೆ ಪ್ಲಸ್ 11 ಈ ಕಡೆ ಏನಾಗ್ತದ x is equal to ಮೈನಸ್ 13 ಅಂತ. ಎರಡು ಬೆಸ ಸಂಖ್ಯೆನ ಅದಾವ ಆದ್ರ ನಮಗ್ ಏನಂತ ಹೇಳಿದಾರ ಅವರು ಧನ ಪೂರ್ಣಾಂಕಗಳು ಅಂತ ಹೇಳಿದಾರೆ. ಧನ ಪೂರ್ಣಾಂಕಗಳಂತಂದಾಗ ಧನ ಅಂದ್ರೆ ಪಾಸಿಟಿವ್ ಆಗಿರುವಂತ ಆನ್ಸರ್ ಯಾವ್ದಿದ್ರೊಳಗ 11 ಐತಿ. ಹಂಗಂದ್ರ ಇದನ್ನ ಮಾತ್ರ ಪರಿಗಣಿಸಬೇಕು. ಇಲ್ಲೇ ಉತ್ತರ 2 ಬಂದಿರ್ತಾವ ಆದ್ರೆ ಯಾವ್ದು ಕನ್ಸಿಡರ್ ಮಾಡ್ಬೇಕು ಅನ್ನೋದು ಅಲ್ಲಿ ಐತಿ. ಅದ್ರದ್ರಿಂದ ಆ ಸಂಖ್ಯೆ ಆ ಬೆಸ ಧನ ಪೂರ್ಣಾಂಕ
ಯಾವುದು 11. ಇದ್ರ ಮುಂದಿನ ಅನುಕ್ರಮ ಅಂದ್ರೆ ಇದಕ್ಕೆ 2 ಕೂಡಿಸ್ಬಿಡ್ಬೇಕ. ಇದ್ರ ಮುಂದಿನ ದಶ ಸಿಗ್ತದ. 11ಕ್ಕ ಎಷ್ಟ್ ಕೂಡಿಸ್ಬೇಕು ನಾನು? 2 ಕೂಡಿಸ್ಬೇಕು. ಅಂದ್ರೆ 11ಕ್ಕೆ 2 ಕೂಡಿಸಿದ್ರ 13. ಅಂದ್ರೆ ಆ ಬೆಸ ಧನ ಪೂರ್ಣಾಂಕಗಳು ಯಾವನ್ನಂಗೈತ? 11 ಮತ್ತ 13. ನಿಮ್ ಆನ್ಸರ್ ಕರೆಕ್ಟ್ ರಾಂಗ್ ಅಂತ ಚೆಕ್ ಮಾಡ್ಬೇಕಾಗಿತ್ತಂದ್ರ ಈ 11ರ ವರ್ಗ ಪ್ಲಸ್ ಏನಂತ ಹೇಳಿದ್ರು ಅವ್ರ 13ರ ವರ್ಗ. 2 ಕ್ರಮಾಂಕದ ಬೆಸ ಧನ ಪೂರ್ಣಾಂಕಗಳು ವರ್ಗಗಳ ಮೊತ್ತ ಅಂತ ಹೇಳ. 11ರ ವರ್ಗ ಎಷ್ಟಾಗ್ತದ? 121. 13ರ ವರ್ಗ 169. ಕೂಡಿಸ್ರಿ 9 1 10. 6 3 9. 1 1 2 290 ಆಗ್ತದ. ಅಂದ್ರೆ ನಿಮ್ಮ ಆನ್ಸರ್ ಏನೈತಿ? ಸರಿ ಐತಿ.